ಸಿಎಂ ಡಿಸಿಎಂ ತರ ಸಿಕ್ಕೇ ಇಲ್ಲ 70 ವರ್ಷದ ಸಿಗ್ಬೇಕು ಅಂತ ನಿಮ್ಮ ಸಮುದಾಯದ ಒಂದಷ್ಟು ಜನ ಧ್ವನಿ ಸಹ ಇರ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳು ಹಾಲಿ ಇದ್ದಾರೆ. ಈಗ ಮುಖ್ಯಮಂತ್ರಿಗಳ ವಿಷಯದಲ್ಲಿ ಬಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾವತ್ತೂ ಕೂಡ ಎಲ್ಲಾ ಸಮಾಜಗಳಿಗೂ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಕೊಡೋದು ಕಾಂಗ್ರೆಸ್ ಪಕ್ಷದ ಬದ್ಧತೆ. ಜೊತೆಗೆ ಇವತ್ತು ನಾನೇ ಹೇಳಿದ್ದೀನಿ, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾದ್ಮೇಲೆ ಬಹಳಷ್ಟು ಹಿರಿಯಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ನೀವು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಮಾತನ್ನ ನಾನೇ ಹೇಳಿದ್ದೀನಿ. ತದನಂತರ ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆದಾಗ ನಮ್ಮ ಪರಮೇಶ್ವರ್ ಅವರ ಅಧ್ಯಕ್ಷರಿದ್ದರು. ಅಕಸ್ಮಾತ್ ಅವರು ಸೋತರು ಕೂಡ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ಬೇಕಂತ ನಾನೇ ಒತ್ತಾಯ ಮಾಡಿದ್ದೆ. ದಲಿತರಲ್ಲಿ ಯಾರಿಗಾದ್ರೂ ಕೊಡ್ಬೇಕನ್ನೋದಿದೆ, ಅದರ ಸಮಯ ಇನ್ನು ಬಂದಿಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಇರೋವಾಗ ಅದನ್ನ ನಾವು ಹೇಳಂಗಿಲ್ಲ. ಅಧ್ಯಕ್ಷರದ್ದು ಇದೆ, ಇವೆರಡೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಯಾವ ಸಂದರ್ಭಕ್ಕೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಯಾವ ಸಂದರ್ಭಕ್ಕೆ ಇವೆಲ್ಲ ತೀರ್ಮಾನ ಮಾಡ್ಬೇಕು ಅನ್ನೋದು ಹೈಕಮಾಂಡ್ ಇರ್ತದೆ. ನಾವು ವಾಸ್ತವಾಂಶ ಕೊಟ್ಟಿದ್ದು, ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರ್ತಾರೆ ಅಂತ ಹೇಳಿದಾಗ ಅಲ್ಲಿನ 4 ತಾಲೂಕುಗಳ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಸತೀಶ್ ಜಾರಕಿಹೊಳಿಯನ್ನ ಕರೆಸಿ ನಾನು ಬಹಳಷ್ಟು ದಿನ ಅವ್ರ ಮನೆಗೆ ನಾವು ತಿಂಡಿ ಊಟಕ್ಕೆ ಹೋಗ್ತಾ ಇದ್ದೀವಿ. ತಿಂಡಿ ತರಲು ಆಗ ಬಹಳ ಪ್ರಮುಖವಾಗಿ ಮಾತಾಡಿದ್ದು ರಸ್ತೆಗಳ ಅಭಿವೃದ್ಧಿಗೆ ನಮಗೆ ಹಣ ಬೇಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಂತ ಕೇಳಿದ್ವಿ. ಅದರಲ್ಲಿ ಬೇರೆ ಬೇರೆದು ನಾವು ಅವ್ರಿಗೆ ಹೇಳೇ ಇಲ್ಲ. ಯಾರು ಮಾಧ್ಯಮದಲ್ಲಿ ಎಲ್ಲ ನೀವೇ ಬರೆದು ಬಿಟ್ಟಿದ್ದೀರಿ, ಕಥೆಯೆಲ್ಲ ನೀವೇ ಬರ್ದಿದ್ದೀನಿ. ನಾನು ಏನ್ ಮಾಡಕ್ಕಾಗುತ್ತೆ? ಅದಕ್ಕೆ ನಿಮ್ಗೆ ಉತ್ತರ ಹೇಳ್ಬೇಕಾಯ್ತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ, ಅವರೇ ಮುಂದುವರಿತಾರೆ. ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಒಂದು ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಅವರೇ ಮುಂದುವರಿತಾರೆ, ಅದರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಇಂಥವು ಯಾವಾದ್ರೂ ಬದಲಾವಣೆ ಸಂದರ್ಭ ಬಂದಾಗ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತದೆ. ಅದನ್ನ ನಮ್ಮ ಮಟ್ಟದಲ್ಲಿ ತೆಗೆದುಕೊಳ್ತದೆ. ಆದರೆ ಈ ಸಮುದಾಯಗಳು ಮನವಿ ಮಾಡಬೇಕು, ನಮಗೊಂದು ಅವಕಾಶ ಮಾಡಿ ಬಿಟ್ರೆ ತೀರ್ಮಾನ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್, ಅದಕ್ಕೆ ನಾವು ಬದ್ಧವಾಗಿರ್ತೀವಿ.